ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಡಿಸಿಎಂ, ಸುರ್ಜೇವಾಲಾ, ಸಚಿವರು ಕೆಲವೇ ಕ್ಷಣಗಳಲ್ಲಿ ಸಿಎಂ ಮನೆಯತ್ತ ಬರ್ತಾರೆ. 9 ಗಂಟೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಸಮಯ ನಿಗದಿಯಾಗಿರೋದು. ಇನ್ನೇನು ಸಚಿವರುಗಳು ಬರೋದಕ್ಕೆ ಶುರುವಾಗುತ್ತೆ. ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿ ಕೊನೆ ಹಂತದ ಸಿದ್ಧತೆ ನಡೀತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್, ಸುರ್ಜೇವಾಲಾ, ಸಚಿವರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಕೊನೆ ಹಂತದ ಸಿದ್ಧತೆ ಕಾವೇರಿ ನಿವಾಸದಲ್ಲಿ ನಡೀತಾ ಇದೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ ಕೊನೆ ಬ್ರೇಕ್ಫಾಸ್ಟ್ ಸಭೆ ಇದು. ಸಚಿವರ ಜೊತೆ ಮುಖ್ಯಮಂತ್ರಿಯಾಗಿ ಇವತ್ತು ಮಧ್ಯಾಹ್ನ 3 ಗಂಟೆಗೆ ರಾಜೀನಾಮೆಯನ್ನ ಕೊಡಲಿದ್ದಾರೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ. ಅದಕ್ಕೂ ಮುಂಚಿತವಾಗಿ ಸಚಿವರ ಸಭೆ ಕರೆದಿದ್ದಾರೆ, ಬ್ರೇಕ್ಫಾಸ್ಟ್ಗೋಸ್ಕರ ಕರೆದಿದ್ದಾರೆ. ಆ ಬ್ರೇಕ್ಫಾಸ್ಟ್ ಜೊತೆಗೆ ಸಭೆ ಕೂಡ ಆಗುತ್ತೆ. ಒಂದಷ್ಟು ವಿಷಯಗಳ ಬಗ್ಗೆ ಸಿದ್ದರಾಮಯ್ಯನವರು ಕ್ಲಾರಿಟಿ ಕೊಡಲಿದ್ದಾರೆ. ಮೊನ್ನೆ ದೆಹಲಿಯಲ್ಲಿ ನಡೆದಂತ ಸಭೆ, ಇವೆಲ್ಲದರ ಬಗ್ಗೆಯೂ ಕೂಡ ಸಿದ್ದರಾಮಯ್ಯನವರು ಮಾತಾಡಲಿದ್ದಾರೆ. ಈ 3 ವರ್ಷದ ಸರ್ಕಾರದ ಸಾಧನೆ, ತೆಗೆದುಕೊಂಡಂತ ನಿರ್ಧಾರ, ಅಧಿಕಾರಾವಧಿ, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗಲಿದೆ ಈ ಬ್ರೇಕ್ಫಾಸ್ಟ್ ಸಭೆಯಲ್ಲಿ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯುತ್ತೆ. ಸಚಿವರು ಇನ್ನೇನು ಕಾವೇರಿ ನಿವಾಸಕ್ಕೆ ಬರೋದಕ್ಕೆ ಶುರುವಾಗುತ್ತೆ. ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದ ದೃಶ್ಯ ಕೂಡ ನೀವು ನೋಡ್ತಾ ಇದ್ದೀರಿ. ಸಕಲ ಸಿದ್ಧತೆ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಆಗುತ್ತೆ. ಬ್ರೇಕ್ಫಾಸ್ಟ್ ಮಾಡ್ತಾ ಸಭೆಯಲ್ಲಿ ಚರ್ಚೆ ನಡೆಸಲಿದ್ದಾರೆ. ಒಂದಷ್ಟು ಗೊಂದಲ ಇದೆ. ಕೆಲವು ಸಚಿವರು ಸಿದ್ದರಾಮಯ್ಯನವರಿಗೆ ಹೇಳ್ತಿದ್ದಾರೆ ರಾಜೀನಾಮೆ ಕೊಡಬೇಡಿ ಅಂತ. ಎಲ್ಲ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇರೋವಾಗ ಯಾಕೆ ರಾಜೀನಾಮೆ ಕೊಡಬೇಕು? ಇನ್ನು 2 ವರ್ಷ ಅಧಿಕಾರಾವಧಿ ಇದೆ, ನೀವೇ ಮುಖ್ಯಮಂತ್ರಿಯಾಗಿ ಮುಂದುವರಿರಿ ಅಂತ ಕೆಲವರು ಹೇಳಿದ್ದಾರೆ. ಒಂದಷ್ಟು ಕ್ಲಾರಿಟಿ ಕೂಡ ಸಿದ್ದರಾಮಯ್ಯನವರು ಕೊಡಬೇಕಾಗಿದೆ. ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅನ್ನೋ ಕಾರಣಕ್ಕೆ, ಆ ಏಕೈಕ ಕಾರಣಕ್ಕೆ ಸಿದ್ದರಾಮಯ್ಯನವರು ಪಟ್ಟದಿಂದ ಕೆಳಗಿಳಿತಾ ಇದ್ದಾರಾ ಅಥವಾ ಬೇರೆ ಬೇರೆ ಕಾರಣಗಳಿದೆಯಾ? ಸಚಿವರಿಗಾದ್ರೂ ಆ ಕ್ಲಾರಿಟಿ ಇರಬೇಕು. ಆ ಕ್ಲಾರಿಟಿಯನ್ನ ಸಿದ್ದರಾಮಯ್ಯನವರು ಕೊಡೋರಿದ್ದಾರೆ. ಇನ್ನು ಈ ಬೆಳವಣಿಗೆಯ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಸಿಎಂ ನಿವಾಸದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನು ವಿದ್ಯಾಶ್ರೀ ಇದ್ದಾರೆ. ವಿದ್ಯಾ ಡಿಕೆ ಶಿವಕುಮಾರ್ ಅವರ ನಿವಾಸದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಸುರೇಶ್, ನಿಮ್ಮನ್ನ ಕೇಳೋದಾದ್ರೆ ಸಿಎಂ ನಿವಾಸ, ಯಾಕಂದ್ರೆ ಇನ್ನೇನು 9 ಗಂಟೆ ಆಯ್ತು, ಬ್ರೇಕ್ಫಾಸ್ಟ್ ಸಭೆ ಆರಂಭ ಆಗೋದಿದೆ, ಸಚಿವರು ಬರೋದಕ್ಕೆ ಶುರುವಾಗುತ್ತೆ. ಯಾರೆಲ್ಲ ಬಂದಿದ್ದಾರೆ ಈಗ ಆಲ್ರೆಡಿ? ಶ್ವೇತಾ, ಈಗಾಗಲೇ ಸಚಿವರಾದಂತಹ ರಾಮಲಿಂಗಾರೆಡ್ಡಿ, ಸಂತೋಷ್ ಲಾಡ್, MC ಸುಧಾಕರ್ 3 ಜನ ಸದ್ಯಕ್ಕೆ ಬಂದಿದ್ದಾರೆ. ಈಗಷ್ಟೇ ಇನ್ನೊಂದಷ್ಟು ಗಾಡಿಗಳು ಕೂಡ ಹೋಗ್ತಾ ಇದೆ. ಬಹುತೇಕ ಇನ್ನು ಕೆಲವೇ ನಿಮಿಷಗಳಲ್ಲಿ ಎಲ್ಲ ಸಚಿವರು ಕೂಡ ಸಿಎಂ ನಿವಾಸಕ್ಕೆ ಆಗಮಿಸ್ತಾರೆ. ಈಗಾಗಲೇ ಉಪಹಾರದ ಗಾಡಿ ಕೂಡ ಆಗಲೇ ಸಿಎಂ ನಿವಾಸಕ್ಕೆ ಹೋಗಿರುವಂಥದ್ದನ್ನು ನಾವೀಗ ನೋಡಿದ್ದೇವೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಉಪಹಾರ ಸಭೆ ಕೂಡ ಆರಂಭ ಆಗುತ್ತೆ. ಮಧ್ಯಾಹ್ನ 3 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಏನು ಲೋಕಭವನಕ್ಕೆ ತೆರಳಿ ರಾಜೀನಾಮೆಯನ್ನ ಸಲ್ಲಿಸ್ತಾರೆ. ಅದಕ್ಕೂ ಮುಂಚೆ ಎಲ್ಲ ಸಚಿವರ ಜೊತೆ ಒಂದು ಉಪಹಾರ ಕೂಟವನ್ನ ಮಾಡೋದಕ್ಕೆ ಎಲ್ರಿಗೂ ಕೂಡ ಆಹ್ವಾನವನ್ನ ನೀಡಿದ್ರು. ಆ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಸಚಿವರು ಕೂಡ ಬರ್ತಾ ಇದ್ದಾರೆ. ಈ ಒಂದು ಉಪಹಾರ ಕೂಟದಲ್ಲಿ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತಾಡ್ತಾರೆ. ಮತ್ತೆ ಎಲ್ರಿಗೂ ಕೂಡ ಒಂದು ಧನ್ಯವಾದವನ್ನು ಕೂಡ ಅರ್ಪಣೆ ಮಾಡ್ತಾರೆ. ಅಂದ್ರೆ ತಮಗೆ ಇಲ್ಲಿಯವರೆಗೆ ಸಹಕಾರ ಕೊಟ್ಟಿದ್ದಕ್ಕೆ ಎಲ್ರಿಗೂ ಕೂಡ ಒಂದು ಧನ್ಯವಾದ ಹೇಳುವಂತಹ ಪ್ರಕ್ರಿಯೆ ಆಗುತ್ತೆ. ಅದಾದ ಬಳಿಕ ಮುಂದಿನ ದಿನಗಳಲ್ಲಿ ಸರ್ಕಾರ ರಚನೆಗೆ ಯಾವ ರೀತಿ ಸಲಹೆ ಸಹಕಾರಗಳನ್ನು ಕೊಡಬೇಕು, ಆ ಎಲ್ಲ ಪ್ರಕ್ರಿಯೆಗಳಲ್ಲಿ ನಾನು ಇರ್ತೇನೆ, ನಿಮ್ಮ ಜೊತೆ ಇದ್ದೇನೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳುವಂಥದ್ದು ನಡೆಯುತ್ತೆ. ಒಂದು ಅಹಿಂದ ಸಮುದಾಯಕ್ಕೆ ಸೇರಿದಂಥ ಒಬ್ಬ ನಾಯಕ ಸಿದ್ದರಾಮಯ್ಯ ಅವರ ಒಂದು ಆಡಳಿತದ ಯುಗಾಂತ್ಯ ಇವತ್ತು ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಜನ ಅವರ ಆಪ್ತರು ಈಗಾಗಲೇ ನೀವು ರಾಜೀನಾಮೆಯನ್ನ ಕೊಡಬೇಡಿ ಅನ್ನುವಂಥ ಮಾತನ್ನ ಹೇಳಿದ್ರು. ಆದಾಗ್ಯೂ ಸಿಎಂ ಸಿದ್ದರಾಮಯ್ಯನವರು ತಾವು ಕೊಟ್ಟ ಮಾತಿಗೆ ತಪ್ಪುವುದಿಲ್ಲ ಅನ್ನುವಂಥ ಮಾತಿನಂತೆ ತಾವು ರಾಜೀನಾಮೆ ಕೊಡೋದಕ್ಕೆ ಬದ್ಧ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ. ಹಾಗಾಗಿಯೇ ಎಲ್ಲ ಸಚಿವರಿಗೆ ಒಂದು ಥ್ಯಾಂಕ್ಸ್ ಹೇಳುವ ನಿಟ್ಟಿನಲ್ಲಿ ಒಂದು ಉಪಹಾರ ಕೂಟವನ್ನು ಆಯೋಜನೆ ಮಾಡಿರುವಂಥದ್ದು. ಇನ್ನು ಕೆಲವೇ ಹೊತ್ತಿನಲ್ಲಿ ಉಪಹಾರ ಕೂಟ ಆರಂಭ ಆಗುತ್ತೆ. ಈಗಾಗಲೇ ಸಿಎಂ ನಿವಾಸಕ್ಕೆ ಶಾಸಕರು, ಸಚಿವರು ಒಬ್ಬೊಬ್ಬರಾಗಿ ಬರೋದಕ್ಕೆ ಆರಂಭ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಕೂಡ ಈ ಒಂದು ಉಪಹಾರ ಕೂಟಕ್ಕೆ ಆಗಮಿಸ್ತಾರೆ. ಶ್ವೇತಾ, ಓಕೆ ಸುರೇಶ್, ಇನ್ನು
ಡಿ ಕೆ ಶಿವಕುಮಾರ್ ಅವರ ನಿವಾಸದಿಂದ ವಿದ್ಯಾ ಕೂಡ ಜಾಯ್ನ್ ಆಗಿದ್ದಾರೆ. ವಿದ್ಯಾ, ಡಿ ಕೆ ಶಿವಕುಮಾರ್ ಅವರು ನಿನ್ನೆನೆ ಬೆಂಗಳೂರನ್ನ ತಲುಪಿದ್ದಾರೆ. ತಡರಾತ್ರಿ 1 ಗಂಟೆ ತನಕ ಆಪ್ತರ ಜೊತೆ ಸಮಾಲೋಚನೆ ನಡೆಸಿದ್ದಾರೆ. ಇವತ್ತು ಬೆಳಗಿನಿಂದ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಬೇರೆ ಏನಾದರೂ ಸಭೆ ನಡೀತಾ, ಯಾರಾದರೂ ಪ್ರಮುಖರು ಬಂದಿದ್ದಾರಾ, ಏನಾಗ್ತಾ ಇದೆ, ಎಷ್ಟೊತ್ತಿಗೆ ಹೊರಡ್ತಾರೆ ಸಿಎಂ ಮನೆಗೆ? ಶ್ವೇತಾ, ನೀವು ಹೇಳದಂತೆ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಮಧ್ಯರಾತ್ರಿ ತಡರಾತ್ರಿವರೆಗೂ ಕೂಡ, ಅಂದ್ರೆ ಮಧ್ಯರಾತ್ರಿ 1 ಗಂಟೆವರೆಗೂ ಕೂಡ ಅವರು ಸಭೆಯನ್ನ ನಡೆಸಿದ್ರು. ತಮ್ಮ ನಿವಾಸ ಸದಾಶಿವನ ನಿವಾಸದಲ್ಲಿ ಅವರು ಸಭೆಯನ್ನ ನಡೆಸಿದ್ರು. ಸಾಕಷ್ಟು ಜನ ಶಾಸಕರು ಅವರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಒಂದಷ್ಟು ಜನ ಬಂದ್ರೆ, ದೆಹಲಿಯಲ್ಲಿ ಏನಾಯ್ತು ಅನ್ನುವಂತಹ ಕುತೂಹಲದಿಂದಲೂ ಕೂಡ ಸಾಕಷ್ಟು ಜನ ಬಂದು ಅವರನ್ನ ಮಾತನಾಡಿಸ್ಕೊಂಡು ಹೋದ್ರು. ಸದ್ಯ ನಾನೀಗ ಸಿಎಂ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲೇ ಇದ್ದೀನಿ. ಆ ಚಿತ್ರಣವನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಡಿ ಕೆ ಶಿವಕುಮಾರ್ ಅವರ ನಿವಾಸದ ಬಳಿ ಸಾಕಷ್ಟು ಜನ ಬೆಂಬಲಿಗರು ಈಗ ಆಲ್ರೆಡಿ ಬಂದು ಕಾಯ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದಿಸೋದಿಕ್ಕೆ ಸಾಕಷ್ಟು ಜನ ಬಂದಿದ್ರೆ, ಇನ್ನೊಂದಷ್ಟು ಜನ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಅವರಿಗೆ ಶುಭಾಶಯವನ್ನ ಕೋರಬೇಕು ಅನ್ನುವಂತ ದೃಷ್ಟಿಯಿಂದಲೂ ಕೂಡ ಸಾಕಷ್ಟು ಬೆಂಬಲಿಗರು ಬಂದಿರುವಂತದ್ದು. ಇನ್ನೊಂದು ಕಡೆ ಸಚಿವ ಮಾಂಕಾಳು ವೈದ್ಯ ಕೂಡ ಬಂದಿದ್ದಾರೆ. ಮಾಂಕಾಳು ವೈದ್ಯ ನಾರ್ಮಲ್ ಆಗಿ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಂತಹ ಸಚಿವರು. ಸೊ ಈ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸೋದ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೆ ಹೋಗೋದಕ್ಕೂ ಮುಂಚಿತವಾಗಿ ದೆಹಲಿಯಲ್ಲಿ ಹೈಕಮಾಂಡ್ ಅನ್ನ ಮತ್ತೆ ಭೇಟಿಯಾಗಿದ್ರು ಡಿ ಕೆ ಶಿವಕುಮಾರ್ ಅವರು. ಈ ಕಾರಣಕ್ಕಾಗಿ ದೆಹಲಿಯಲ್ಲಿ ಏನೆಲ್ಲ ಆಯಿತು, ಶಾಸಕಾಂಗ ಪಕ್ಷ ಕರೆದಂತಹ ಸಂದರ್ಭದಲ್ಲಿ ಏನೆಲ್ಲ ನಿರ್ಣಯಗಳನ್ನ ತೆಗೆದುಕೊಳ್ಳಬಹುದು ಅನ್ನುವಂತ ನಿಟ್ಟಿನಲ್ಲಿ ಮಾತುಕತೆ ಮಾಡುವಂತಹ ಸಾಧ್ಯತೆಗಳಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೊರಡ್ತಾರೆ. ಸೊ ಅವರು ಕೂಡ ಅಧಿಕೃತವಾಗಿ ಯಾವುದೇ ಟಿಪಿಯನ್ನ ಹಾಕೊಂಡಿಲ್ಲ. ಸಿಎಂ ಸಿದ್ದರಾಮಯ್ಯನವರ ಮನೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಹೋಗುವಂತಹದ್ದನ್ನ ಹೊರತುಪಡಿಸಿ ಇನ್ಯಾವುದೇ ಕಾರ್ಯಕ್ರಮಗಳನ್ನ ಅವರ ಟಿಪಿಯಲ್ಲಿ ಹಾಕೊಂಡಿಲ್ಲ. ಅದಾದ ಬಳಿಕ ಹೈಕಮಾಂಡ್ ಜೊತೆ, ಅಂದ್ರೆ ದೆಹಲಿಯಿಂದ ಬಂದಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆ ಸಭೆ ನಡೆಸಬಹುದು ಸಿಎಂ ಸಿದ್ದರಾಮಯ್ಯನವರು. ಅದಾದ ಬಳಿಕ ಅವರು ಹೋಗಿ ರಾಜೀನಾಮೆ ಕೊಟ್ಟು ಬಂದ ಬಳಿಕ ಇಬ್ಬರು ಕೂತು ಪ್ರೆಸ್ ಮೀಟ್ ಮಾಡಬಹುದು ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ ಹೊರತು ಇನ್ನೂ ಕೂಡ ಅಧಿಕೃತವಾಗಿ ಯಾವುದೇ ಮಾಹಿತಿ ಇಲ್ಲ. ಆದ್ರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಿದ್ದರಾಮಯ್ಯನವರ ಮನೆಯಲ್ಲಿ ನಡೆಯುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಡಿ ಕೆ ಶಿವಕುಮಾರ್ ಅವರು ಹೊರಡ್ತಾರೆ. ಶ್ವೇತಾ, ಎಸ್, ಥ್ಯಾಂಕ್ ಯು ವಿದ್ಯಾ, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.